ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಲದ ವಿಚಾರಕ್ಕೆ ಬರೋದಾದ್ರೆ ಸರ್, ನೀವು ಹೇಳ್ತಾ ಇದ್ರಲ್ಲ, ಈಗ ಯುದ್ಧ ಆಗ್ತಿದೆ ಸರ್, ದೂರದಲ್ಲಿರುವಂಥ ಅಮೆರಿಕದ ನಾಗರಿಕರಿಗೆ ಸಾವು ನೋವಿನ ಅರಿವಾಗ್ತಿಲ್ಲ. ಈ ಇರಾನ್ ಮತ್ತು ಇಸ್ರೇಲ್ನಲ್ಲಿ ಸಾವು ನೋವು, ಬಿಲ್ಡಿಂಗ್ ಕುಸಿಯೋದು, ಈ ಥರದ್ದೆಲ್ಲ ನಿರಂತರವಾಗಿ ಆಗ್ತಾ ಇದೆ. ಆರ್ಥಿಕವಾಗಿ ತೈಲದ ವಿಚಾರದಲ್ಲಿ ಎಲ್ಲ ರಾಷ್ಟ್ರಗಳು ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಹಾಗಾದರೆ ಹೇಳಿ, ಇಷ್ಟು ದಿವಸಗಳ 22-23 ದಿವಸ ನಿರಂತರವಾಗಿ ಯುದ್ಧ ಆಗ್ತಿದೆಯಲ್ಲ, ರೈಟ್ ನಾವು ಇಷ್ಟು ದಿವಸ ಆದಮೇಲೆ ಯುದ್ಧದ ಸಾಮರ್ಥ್ಯ 2-3 ರಾಷ್ಟ್ರಗಳನ್ನು ಕಂಪೇರ್ ಮಾಡಿದ್ರೆ ಹೆಂಗಿದೆ ರೈಟ್ ನಾವು ಸಿಚುವೇಶನ್? ನೋಡಿ, ಯುದ್ಧದಲ್ಲಿ ಮಿಲಿಟ್ರಿಲಿ ನೀವು ಅಮೇರಿಕನ್ ಸೋಲ್ಸೋಕ್ಕಾಗಲ್ಲ. ಒಂದು ತಿಳ್ಕೊಳ್ಳಿ, ಜಗತ್ತಲ್ಲಿ ಯಾವುದೇ ವಿಧವಾದ ದೇಶನೂ ಅಮೇರಿಕನ ಒಂದೇ ಸಲ ಸೋಲಿಸ್ತೀವಿ ಮಿಲಿಟ್ರಿಲಿ ಅಂತ ಯಾರು ಹೇಳೋಕ್ಕಾಗಲ್ಲ. ಅದು ಹೇಳಿದ್ರೆ ತಪ್ಪು ಆಗುತ್ತೆ, ಬಿಕಾಸ್ ದೇ ಆರ್ ದಿ ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ಮಿಲಿಟ್ರಿ. ಬಟ್ ಇರಾನ್ ಮೇಲೆ ಏನಾಗ್ತಾ ಇದೆ ಅಂದರೆ, ಅವರು ಮಿಲ್ಟ್ರಿಲಿ ಅವರು ಗೆಲ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ದೇ ಆರ್ ಎಕನಾಮಿಕಲಿ ದೇ ಆರ್ ವಿನ್ನಿಂಗ್. ಸೊ ಎಲ್ಲಿ ಹರ್ಟ್ ಮಾಡಬೇಕು ಜನಕ್ಕೆ ಅಲ್ಲಿ ಹರ್ಟ್ ಮಾಡ್ತಾ ಗುದ್ದುತ್ತಾ ಇದ್ದಾರೆ. ಪ್ರಾಬಬ್ಲಿ ವೆಪನಿಂದ ಗುದ್ದೇ ಇರ್ಬೋದು. ಹೌದು. ಬಟ್ ನೋಡಿ, ಅವ್ರೇನು ಜನದ ಮೇಲೆ ಅವ್ರ ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ಗಳು ಹೊಡಿತಾರೆ, ಡಿಸ್ಯಾಲಿನೇಷನ್ ಪ್ಲಾಂಟ್ಗೆ ಹೊಡಿತಾರೆ. ಅಂದರೆ ನೀರು ಅವ್ರಿಗೆ ಈ ಕುವೈತ್, ಬ್ಯಾರಿನ್ನು ಅಲ್ಲೆಲ್ಲ ನೀರು ಸಿಗಲ್ಲ. ನೀರು ಈಸ್ ಕಾಸ್ಟ್ಲಿಯರ್ ದೆನ್ ಪೆಟ್ರೋಲ್. ಸೊ ಅವ್ರು ಏನು ಮಾಡ್ತಾರೆ, ಸಮುದ್ರದ ನೀರನ್ನ ಡಿಸ್ಟಿಲ್ ಮಾಡಿ ಕುಡಿಯೋ ನೀರಾಗಿ ಯೂಸ್ ಮಾಡ್ತಾರೆ. ಸೊ ಆ ಡಿಸ್ಯಾಲಿನೇಷನ್ ಪ್ಲಾಂಟ್ ಇಸ್ ವೆರಿ ಬಿಗ್. ಒಂದೊಂದು ಪ್ಲಾಂಟ್ನು ಹೊಡಿತಾ ಇದ್ದಾರೆ, ಡಿಸ್ಯಾಲಿನೇಷನ್ ಪ್ಲಾಂಟ್, ಅರಾಬ್ಗಾಗಲಿ ಇದಾಗಲಿ. ಅವಾಗ ಕುಡಿಯೋ ನೀರು ಹಾಹಾಕಾರ ಸ್ಟಾರ್ಟ್ ಆಗಿಬಿಟ್ಟಿದೆ ಅವ್ರಿಗೆ. ಸೊ ಕುಡಿಯೋ ನೀರಿನ ಪ್ಲ್ಯಾಂಟು, ಆಯಿಲ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರು, ಸ್ಟ್ರೈಟ್ ಆಫ್ ಫಾರ್ಮೋಸ್ ಹೋಗಿರೋದ್ರಿಂದ ಅವ್ರು ಯಾವ ತರಕಾರಿ ಬೆಳೆಯಲ್ಲ, ಎಲ್ಲ ಇಂಡಿಯಾದಿಂದ ಹೋಗ್ಬೇಕಾಗಿತ್ತು. ಸೊ ಇಂಡಿಯಾಯಿಂದ ಯಾವ ತರಕಾರಿನೂ ಹೋಗ್ತಾ ಇಲ್ಲ. ಇಲ್ಲಿ ರೆಫ್ರಿಜರೇಷನ್ ವರ್ಕ್ ಮಾಡೋಕ್ಕೆ ಬೇಕಾಗಿರುವಂಥ ಕೆಮಿಕಲ್ಸು ಅಲ್ಲಿಂದನೇ ಬರಬೇಕು. ಅಯ್ಯೋ, ಸಲ್ಫರ್ ಪ್ರಾಬ್ಲಮ್ ಆಗ್ತಾ ಇದೆ, ನೈಟ್ರೋಜನ್ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಈ ಕಡೆ ಶಿಪ್ಸ್ಗಳು ಯಾವುದು ಮೂವ್ ಆಗ್ತಿಲ್ಲ, ಅವ್ರಿಗೆ ಕರೆಕ್ಟಾಗಿ ತರಕಾರಿ ಹೋಗ್ತಿಲ್ಲ. ಅಲ್ಲಿ ಹೋದ್ರೆ ಯಾವ ಒಂದಕ್ಕೊಂದು ಇನ್ಫ್ಲೇಷನ್ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ. ನೀರು, ತರಕಾರಿ, ಬೇಸಿಕ್ಸೇ ಸಿಗ್ತಾ. ಆಯಿಲ್ ಇಟ್ಕೊಂಡು ಏನು ಮಾಡ್ತಾರೆ ಅವರು, ತುಂಬ ಆಯಿಲ್ ತುಂಬಿಸ್ಕೊಂಡು ಏನು ಮಾಡ್ತಾರೆ, ಆಯಿಲ್ ಹೋಗೋಕ್ಕೂ ಜಾಗ ಇಲ್ಲ, ದುಡ್ಡಿದೆ ಅವ್ರ ಹತ್ರ. ಇವತ್ತು ತಿನ್ನಕ್ಕೆ ಅನ್ನ ಇಲ್ಲ, ನೀರಿಲ್ಲ. ಖಂಡಿತ ದುಡ್ಡಿದೆ ಅವ್ರ ಹತ್ರ. ಸರ್, UAE ಅಂದಾಗ ನಾವು ಆಗಲೇ ಮಾತಾಡ್ತಿದ್ದ ಹಾಗೇನೆ, ಈಗ ಮಿಲಿಟರಿ ಫೋರ್ಸ್ ಅಂದರೆ ಸಂಬಡಿ ಈಗೇನೋ ಅದು ಔಟ್ಸೋರ್ಸಿಂಗ್ ಕೊಟ್ಬಿಟ್ಟಿದ್ರು, ಅವ್ರ ಅಭಿವೃದ್ಧಿ ಬಗ್ಗೆ ಮಾತ್ರ ಫೋಕಸ್ ಮಾಡಿದ್ದು. ಬಟ್ ಅಮೇರಿಕಾದ ರಾಯಭಾರಿ ಕಚೇರಿಗಳನ್ನು ನೀವು ಹೇಳ್ದಂಗೆ ಏನೇನು ರಿಲೀಸ್ ಮಾಡಬೇಕು ಅದನ್ನೆಲ್ಲ ಪ್ಲ್ಯಾನ್ ಮಾಡಿ ಇರಾನ್ ಹೊಡೆಯುತ್ತಿದ್ದಾಗ UAE ನಿಲುವೇನಾಗಿದೆ ಈಗ? ಅವ್ರ ಯೋಚನೆಗಳು ಹೆಂಗೆ? ಈಗ ಅವರು ಬೇರೆ ಥರ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ, ಅಮೇರಿಕಾದವರು ಪ್ರಾಬಬ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲ ಅಂಥ ಸ್ಟ್ರಾಂಗ್ ಆಗಿ ಇಟ್ಟಿರಲಿಲ್ವೇನೋ UAEಲೆಲ್ಲ. ಯಾಕಂದರೆ ಅವ್ರದ್ದೆಲ್ಲ ಐರನ್ ಡೋಮು, ಐರನ್ ಬೀಮು, ಅದು ಇದು ಎಲ್ಲ ಇಸ್ರೇಲ್ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತೇ ಹೊತ್ತು UAEಲಿ ಯಾವುದು ಸರಿಯಾಗಿ ಕೆಲಸ ಮಾಡಿಲ್ಲ. ಕುವೈಟಲ್ಲಿ ಕೆಲಸ ಮಾಡಿಲ್ಲ, ಬ್ಯಾರಿನಲ್ಲಿ ಕೆಲಸ ಮಾಡಿಲ್ಲ. ಅಫ್ಕೋರ್ಸ್ ನಾವು ಕೆಲಸ ಮಾಡಿಲ್ಲ ಅನ್ನೋಕ್ಕಿಂತ ದ ಟೆಕ್ನಾಲಜಿ ವಾಟ್ ಇರಾನ್ ಈಸ್ ಹ್ಯಾವಿಂಗ್ ಈಸ್ ಫಾರ್ ಸುಪೀರಿಯರ್ ದೆನ್ ವಾಟ್ ದಿ ಏರ್ ಡಿಫೆನ್ಸ್ ಸಿಸ್ಟಮ್ ಇವ್ರು ಇಟ್ಟಿರೋದ್ರಿಂದ. ಕರೆಕ್ಟ್. ಸೊ ಈಗ ನೋಡಿ, ದುಬೈಗೆ ಇಟ್ ಡಸಂಟ್ ಹ್ಯಾವ್ ಎನಿ ಆಯಿಲ್ ಇನ್ಫ್ರಾಸ್ಟ್ರಕ್ಚರ್, ಬಿಕಾಸ್ ದುಬೈ ಡಸಂಟ್ ಹ್ಯಾವ್ ಎನಿ ಆಯಿಲ್. ದೇರ್ ಉತ್ಪಾದನೆ ಇಸ್ ಓನ್ಲಿ 2% ಆಫ್ ದೇರ್ GDP. ಅಷ್ಟೇ ಆಯಿಲ್ ಇರೋದು ಅವ್ರ ಹತ್ರ. ಬಟ್ ಅವ್ರಿಗಿದ್ದೇನು ಟೂರಿಸ್ಟು, ಅವ್ರಿಗಿದ್ದೇನು ರಿಯಲ್ ಎಸ್ಟೇಟ್, ಅವ್ರಿಗಿದ್ದೇನು ಬ್ಯಾಂಕಿಂಗ್ ಸೆಕ್ಟರ್ಸು. ದೀಸ್ ಆರ್ ದಿ ಕಮರ್ಷಿಯಲ್ ಹಬ್ಸ್. ಇಡೀ ವರ್ಲ್ಡ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಏರೋಪ್ಲೇನು ಥ್ರೂ ದುಬೈಯಿಂದಾನೇ ಹೋಗ್ಬೇಕಾಗಿತ್ತು. ಸೊ ಇದೇ ಅವ್ರಿಗೆ ಇದ್ದಿದ್ದಂಥ ಭಾಳ ದೊಡ್ಡದು ಆದಾಯ. ಈಗ ಅವ್ರು ಏರ್ಪೋರ್ಟ್ ಹೊಡೆದ್ರು, ಅವ್ರ ಪಾಮ್ ಜುಮೇರಾ ಹೊಡೆದ್ರು, ಬುರ್ಜ್ ಖಲೀಫಾ ಹತ್ರ ಹೊಡೆದ್ರು. ಈಗ ಏನಾಗ್ತಾ ಇದೆ, ಜನಕ್ಕೆ ಅಲ್ಲೋಗಿ ಇನ್ವೆಸ್ಟ್ ಮಾಡ್ಬೇಕೇನಪ್ಪ, ಸೇಫ್ ಹೇವನ್ ಪ್ಲೇಸ್ ಅಂತ ಹೇಳ್ತಾ ಇದ್ರು. ಈಗ ಅಲ್ಲೋಗಿ ಇನ್ವೆಸ್ಟ್ ಮಾಡಿ ನಾವೇನು ಮಾಡೋಣ, ಈ ಥರ ಅವ್ರಿಗೆ ಒಂದು ಗ್ಯಾರಂಟಿ ಇಲ್ಲ, ಸೆಕ್ಯೂರಿಟಿನೇ ಇಲ್ಲ ಅನ್ನೋ ಒಂದು ಮನಸ್ಥಿತಿಗೆ ತಂದ್ಬಿಟ್ರು ಜಗತ್ತನ್ನ. ಸೊ ಏನಾಯಿತು, ದುಬೈ ಈಗ ಎಷ್ಟು ಗ್ರೋತ್ ಆಗ್ತಾ ಇದೆಯೋ ಅರ್ಧಕ್ಕರ್ಧ ಜನ ವಾಪಸ್ ಬರೋಕ್ಕೆ ಶುರುವಾಗ್ಬಿಡ್ತಾರೆ ಈಗ. ಯಾಕಂದರೆ ಅಲ್ಲಿ ಗ್ಯಾರಂಟಿ ಸೆಕ್ಯೂರಿಟಿ ಇಲ್ಲ. ಈಗ ದುಬೈ ಬೇರೆ ಥರ ಯೋಚನೆ ಮಾಡಬೇಕಾಗುತ್ತೆ. ಇವ್ರೊಬ್ರನ್ನೇ ನಂಬ್ಕೊಂಡು ಕೂತ್ಕೋಬೇಕಾ, ಇಲ್ಲ ನಾವು ಡೆವಲಪ್ ಆಗ್ಬೇಕಾ, ನಾವೇನಾರು ಅಫ್ಕೋರ್ಸ್ ಅವರೇ ಮಾಡ್ಕೊಳಕ್ಕೆ ಹೋದರೆ ಮತ್ತೆ ಡೆವಲಪ್ಮೆಂಟ್ಗಿಂತ ಅಭಿವೃದ್ಧಿಗಿಂತ ಜಾಸ್ತಿ ಮಿಸೈಲ್ಸ್ನ ಹಾಕೊಂಡು ಟ್ರೈನಿಂಗ್ ತಗೊಂಡು ಏರೋಪ್ಲೇನ್ ನೋಡ್ಕೋಬೇಕು ಅಂತ ಎಲ್ಲಾನು ಚೇಂಜ್ ಆಗುತ್ತೆ ಈಗ ಮತ್ತೆ ಅವ್ರಿಗೆ. ಇದುವರೆಗೂ ಅವ್ರು ಬರೀ ಅಭಿವೃದ್ಧಿ ಅಂದವ್ರೀಗ ಡಿಫೆನ್ಸ್ ಕಡೆ ದುಡ್ಡು ಹಾಕೊಂಡು ಕೂತ್ಕೋಬೇಕಾಯ್ತು. ಯುರೋಪಿಯನ್ ಸ್ಥಿತಿನೂ ಅದೇ ಆಗಿದೆ ಈಗ.
ಯಾಕಂದರೆ ಯುರೋಪ್ ನೋಡ್ತಾ ಇದೆ ಇದು ಹೆಂಗೆ ಆಗ್ತಾ ಇದೆ ಅಂತ. ನಾಳೆ ದಿವಸ ನಮ್ಮ ಮೇಲೆ ರಷ್ಯಾ ಅಟ್ಯಾಕ್ ಮಾಡಿದ್ರೆ ಏನು ಮಾಡಂಗಿದ್ದಾರೆ ಇವರು ಅಮೆರಿಕಾದವರು? ನಮ್ಗೆ ಇವತ್ತು ಇಲ್ಲಿ ಏನು ನಡೀತಾ ಇದೆ ವೆಸ್ಟ್ ಏಷ್ಯಾದಲ್ಲಿ ಅದೇ ಸ್ಥಿತಿ ನಮಗೂ ಆಗುತ್ತೆ, ನಾವು ಸರಿಗಿಲ್ಲದೆ ಹೋದರೆ ಅನ್ನೋ ಒಂದು ಮನಸ್ಥಿತಿಗೆ ಅವರು ಬಂದ್ಬಿಟ್ಟಿದ್ದಾರೆ. ಈಗ ಹೆಂಗೆ ಅಂದರೆ ಟ್ರಂಪ್ ಒಂದು ಕಡೆ ಬೈತಾ ಇದ್ದಾರೆ ಒಬ್ಬರು ಬರಲಿಲ್ಲ ಸಪೋರ್ಟ್ಗೆ ಅಂತ. ಇವತ್ತೆಲ್ಲ ಬ್ರಿಟಿಷ್ ಅವರು ನಮ್ಮ ನೆಲೆ ಯೂಸ್ ಮಾಡ್ಕೊಳ್ಳಿ ಮಿಲಿಟ್ರಿ ಪರ್ಪಸ್ಗೆ ಮಾತ್ರ ಅಂತ ಹೇಳಿದ್ದಾರೆ. ಫ್ರಾನ್ಸ್ ಅಂತೂ ನಾವು ಬರಲ್ಲ, ಸ್ಪೇನು ನಾವು ಇದಕ್ಕೆ ನಾವು ಎಂಟ್ರಿ ಆಗಲ್ಲ. ಯಾರಿಗೂ ಇದ್ರ ಉದ್ದೇಶ ಗೊತ್ತಿಲ್ಲ, ಇದ್ರದ್ದು ಸ್ಯಾಂಕ್ಟಿಟಿ ಆಫ್ ದ ವಾರ್ ಗೊತ್ತಿಲ್ಲ, ಈ ವಾರ್ ಯಾಕೆ ಮಾಡಿದ್ರು ಅಂತ ಗೊತ್ತಿಲ್ಲ, ಇವ್ರನ್ನೇನು ಹೇಳಿ ಕೇಳಿ ಅವ್ರು ವಾರ್ ಮಾಡಲಿಲ್ಲ. ಸೊ ಇವೆಲ್ಲ ಇದ್ದಾಗ ನೋಬಡಿ ವಾಂಟ್ಸ್ ಟು ಕಮ್ ಅಂಡ್ ಕೀಪ್ ದರ್ ಹ್ಯಾಂಡ್ಸ್ ಇನ್ ದಟ್. ಸೊ ಏನಾಗ್ತಾ ಇದೆ, ಅವ್ರು ಏನು ಹೇಳ್ತಾ ಇದ್ದಾರೆ, ನೀವು ಸ್ಟ್ರೈಟ್ ಆಫ್ ಹಾರ್ಮೋಸ್ ಎಲ್ಲ ಕ್ಲಿಯರ್ ಮಾಡಿ ನಿಮ್ಮ ಕಂಟ್ರೋಲಿಗೆ ತಗೊಳ್ಳಿ, ಅವಾಗ ನಾವು ಬರ್ತೀವಿ, ಬೇಕಾರೆ ಅಲ್ಲಿ ಇಲ್ಲಿ ಸಪೋರ್ಟ್ ಮಾಡೋಕ್ಕೆ ಹೊತ್ತು ಅಲ್ಲಿ ತನಕ ನಾವು ಬರೋಲ್ಲ ಅಂತ ಅವರು ಕೂತ್ಕೊಂಡಿದ್ದಾರೆ. ಹಾಗಾದ್ರೆ ಈ 3 ರಾಷ್ಟ್ರಗಳಿಗೆ ಇತರ ರಾಷ್ಟ್ರಗಳಿಗೆ ಆಗ್ತಿರುವಂತ ಸಮಸ್ಯೆ ಅರಿವಿದೆಯಾ ಇಲ್ವಾ? ಖಂಡಿತ ಅರಿವಿದೆ. ಇರಾನ್ಗೆ ಅರಿವಿದ್ದಕ್ಕೇನೆ ಅವ್ರು ಹೊಡಿತಾ ಇರೋದು ಅದೇ ಜಾಗಕ್ಕೆ. ಫಸ್ಟ್ ಬರೇ ಮಿಲಿಟ್ರಿ ಅಂತ ಹೋದವರು ಇವತ್ತು ಮಿಲಿಟ್ರಿ ಚೇಂಜ್ ಮಾಡಿಬಿಟ್ರು. ಇವತ್ತು ನೋಡಿ ಡಿಗೋ ಗಾರ್ಸಿಯಾ ಅಂದ್ಬಿಟ್ಟು ಒಂದು ಐಲ್ಯಾಂಡ್ ವೇರ್ ದ ಬಾಂಬರ್ಸ್ ಹ್ಯಾಸ್ ಟು ಟೇಕಿಂಗ್ ಆಫ್, ಅದು ಮಾರಿಷಸ್ ಹತ್ರ ಎಲ್ಲ ಬರುತ್ತೆ. ಅದು 4000 ಕಿಲೋಮೀಟರ್, ಅದು ಬ್ರಿಟಿಷ್ ಕಾಲನಿ, ಅದು ಬ್ರಿಟಿಷ್ ಇದರಲ್ಲಿದೆ ವಶದಲ್ಲಿ. ಆ ಡಿಗೋ ಗಾರ್ಸಿಯಾ ಅವ್ರು ಕೊಟ್ಟಿರಲಿಲ್ಲ, 12 ದಿವಸದಿಂದ ಕೊಟ್ಟಿದ್ರು 2025. ಈಗ ಡಿಗೋ ಗಾರ್ಸಿಯಾನು ಕೊಟ್ಟಿದ್ದಾರೆ. ಟುಡೇ ಮಿಸೈಲ್ ಹ್ಯಾಸ್ ಗಾನ್ ಅಂಡ್ ರೀಚ್ ಡಿಗೋ ಗಾರ್ಸಿಯಾ, ಬಟ್ ಇಂಟರ್ಸೆಪ್ಟ್ ಮಾಡಿದ್ದಾರೆ. ಬಟ್ ಸ್ಟಿಲ್ ದ ಮಿಸೈಲ್ ಹ್ಯಾಸ್ ರೀಚ್ಡ್. ನಮ್ಮ ಹತ್ರ ಏನಿತ್ತು ಮಾಹಿತಿ, 2000 ಕಿಲೋಮೀಟರ್ ತನಕನೇ ಇತ್ತು. ಇವ್ರ ಮಿಸೈಲ್ ಇಲ್ಲ, 4000 ಕಿಲೋಮೀಟರ್ಗೆ ಹೋಗ್ತಾ ಇದೆ ಮಿಸೈಲ್. ಅಂದರೆ ಇವ್ರು ಏನೇನು ಟೆಕ್ನಾಲಜಿ ಡೆವಲಪ್ ಮಾಡ್ಕೊಂಡಿದ್ದಾರೆ. ಇಷ್ಟೊಂದು ಸ್ಯಾಂಕ್ಷನ್ಸ್ ಅಲ್ಲಿ ಇದ್ರೂ ಇವ್ರು ಯಾವ ಥರ ಟೆಕ್ನಾಲಜಿ ಡೆವಲಪ್ ಮಾಡಿದ್ದಾರೆ.